ನಮ್ಮ ಮೆಟ್ರೋದ ಹಳದಿ ಮಾರ್ಗಕ್ಕೆ ಕಾಯ್ತಾ ಇರತಕ್ಕಂತಹ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಹಳದಿ ಮಾರ್ಗ ಆರಂಭಿಸಲು ತಡೆಯಾಗಿದ್ದಂತಹ 4ನೇ ರೈಲು ಆಗಸ್ಟ್ ಮೊದಲ ವಾರ ಬೆಂಗಳೂರಿಗೆ ಆಗಮಿಸ್ತಾ ಇದ್ದು, ಈ ಮಾರ್ಗದಲ್ಲಿ ಸ್ವತಂತ್ರ ದಿನಾಚರಣೆಯ ದಿನ ಮೆಟ್ರೋ ರೈಲು ಉದ್ಘಾಟನೆಯಾಗುವಂತ ಸಾಧ್ಯತೆ ಇದೆಯಂತೆ. ಹೌದು, ಹಳದಿ ಮಾರ್ಗದ ಕಾಮಗಾರಿ ಈಗಾಗಲೇ ಪೂರ್ಣವಾಗಿದ್ದು, ರೈಲು ಸಂಚಾರ ಪ್ರಾಯೋಗಿಕ ಪರೀಕ್ಷೆಯೂ ಕೂಡ ಮುಕ್ತಾಯವಾಗಿದೆ. ಇನ್ನು ಸಂಚಾರಕ್ಕೆ ಅಗತ್ಯವಿರತಕ್ಕಂತಹ ಒಟ್ಟಾರೆ 4 ರೈಲುಗಳ ಪೈಕಿ 3 ರೈಲುಗಳು ಈಗಾಗಲೇ ಆಗಮಿಸಿವೆ. ಮತ್ತೊಂದು ರೈಲು ಆಗಸ್ಟ್ನಲ್ಲಿ ಬರಲಿದೆಯಂತೆ. ಇನ್ನು ಹೊಸ ರೈಲುಗಳ ಸುರಕ್ಷತಾ ಪರೀಕ್ಷೆ ಹೆಚ್ಚಿನ ಸಮಯ ತೆಗೆದುಕೊಳ್ತಾ ಇರತಕ್ಕಂತಹ ಹಿನ್ನೆಲೆಯಲ್ಲಿ ವಾಣಿಜ್ಯ ಸಂಚಾರ ವಿಳಂಬವಾಗ್ತಾ ಇದ್ದು, ಆಗಸ್ಟ್ ತಿಂಗಳಲ್ಲಿ ಹಳದಿ ಮಾರ್ಗ ಆರಂಭವಾಗಲಿದೆಯಂತೆ. ಇನ್ನು ಈ ಮೆಟ್ರೋ ಮಾರ್ಗ ಆರಂಭ ಆಯಿತು ಅಂತ ಹೇಳಿದ್ರೆ ಬೆಂಗಳೂರಿನ ಐಟಿ ಹಬ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬೆಂಗಳೂರಿನ ಕೇಂದ್ರ ಭಾಗಕ್ಕೆ ಸಂಚಾರ ಸರಳವಾಗಲಿದ್ದು, ಈ ವಾಹನ ಸಂಚಾರ ಕಡಿಮೆಯಾಗಿ ಟ್ರಾಫಿಕ್ ದಟ್ಟಣೆಗೂ ಕೂಡ ಬ್ರೇಕ್ ಬೀಳಲಿದೆ. ಅಲ್ಲದೆ ಎಚ್ಎಸ್ಆರ್ ಲೇಔಟ್, ಬಿಟಿಎಂ ಹಾಗೆ ಸಿಗಸಾಂದ್ರ, ಬೊಮ್ಮನಹಳ್ಳಿ, ಜಯನಗರ, ತಿಲಕ್ನಗರ ಸೇರಿದಂತೆ ಹಲವು ವಸತಿ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸಲಿದೆ. ಜೊತೆಗೆ ಪ್ರತಿಷ್ಠಿತ ಜಯದೇವ ಆಸ್ಪತ್ರೆ, ಇನ್ಫೋಸಿಸ್ಗೆ ತೆರಳುವಂತಹ ಸಾವಿರಾರು ಜನರಿಗೆ ಅನುಕೂಲ ಆಗಲಿದೆ. ಇನ್ನು ಬೆಂಗಳೂರಿನಿಂದ ತಮಿಳುನಾಡು ಭಾಗಕ್ಕೆ ತೆರಳುವಂತಹ ಪ್ರಯಾಣಿಕರಿಗೂ ಕೂಡ ಅನುಕೂಲವಾಗಲಿದೆ. ಇನ್ನು ಈ ಮಾರ್ಗದಲ್ಲಿ ಪ್ರತಿ ಅರ್ಧ ಗಂಟೆಗೆ ಒಮ್ಮೆ ರೈಲು ಚಲಿಸಲಿದ್ದು, ನಿತ್ಯ 50,000 ಜನರು ಪ್ರಯಾಣಿಸುವಂತಹ ನಿರೀಕ್ಷೆ ಇದೆಯಂತೆ. ಮುಂದಿನ ದಿನಗಳಲ್ಲಿ ರೈಲುಗಳು ಹಾಗೆ ಟ್ರಿಪ್ಗಳ ಸಂಖ್ಯೆ ಹೆಚ್ಚಳವಾಗಿ ನಿತ್ಯ 3.5 ಲಕ್ಷ ಮಂದಿ ಪ್ರಯಾಣಿಸಬಹುದು ಅಂತ ಹೇಳಿ ಬಿಎಂಆರ್ಸಿಎಲ್ ಈಗಾಗಲೇ ಹೇಳಿದೆ.